ರಾಹುಲ್ ಗಾಂಧಿ ಹೇಳ್ತಾರೆ ವೋಟ್ ಚೋರಿ ಆಗ್ತಿದೆ ಅಂತ. ಆದ್ರೆ ಸತ್ಯ ಏನು ಗೊತ್ತಾ, ಜನರಿಗೆ ಇವಿಎಂ ಮೇಲೆ ಗಟ್ಟಿ ನಂಬಿಕೆ ಇದೆ. ಈ ಮಾತು ಹೇಳ್ತಾ ಇರೋದು ಬಿಜೆಪಿ ಅಲ್ಲ, ಕಾಂಗ್ರೆಸ್ ಸರ್ಕಾರವೇ ಮಾಡಿಸಿದ ಅಧಿಕೃತ ಸರ್ವೆ. ಎರಡ್ 2024 ಲೋಕಸಭಾ ಚುನಾವಣೆ ಬಳಿಕ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಅಧೀನದಲ್ಲೇ ಕರ್ನಾಟಕ ಮಾನಿಟರಿಂಗ್ ಅಂಡ್ ಇವ್ಯಾಲ್ಯೂಯೇಷನ್ ಅಥಾರಿಟಿ KMEA ಇದು ಸರ್ಕಾರದ ಯೋಜನಾ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸ್ವತಂತ್ರ ಸಂಸ್ಥೆ. ಅಂದ್ರೆ ಇದು ಬಿಜೆಪಿ ಹೇಳಿಕೆ ಅಲ್ಲ, ECI ಪ್ರಚಾರವೂ ಅಲ್ಲ, ಕಾಂಗ್ರೆಸ್ ಸರ್ಕಾರದ ದಾಖಲೆ. ಈ ಸಮೀಕ್ಷೆಯಲ್ಲಿ 5,000ಕ್ಕೂ ಹೆಚ್ಚು ಮತದಾರರು ಭಾಗವಹಿಸಿದ್ದಾರೆ. ಫಲಿತಾಂಶ ಏನು ಹೇಳ್ತಾ ಇದೆ? ಜನರ ನಂಬಿಕೆ ಸಂಪೂರ್ಣ ಸ್ಪಷ್ಟ. 84.55% ಜನರು ಭಾರತದಲ್ಲಿ ಚುನಾವಣೆಗಳು ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿವೆ ಅಂತ ಹೇಳಿದ್ದಾರೆ. EVM ವಿಚಾರಕ್ಕೆ ಬಂದ್ರೆ ಇನ್ನೂ ಸ್ಪಷ್ಟ ತೀರ್ಪು ಇದೆ. 83.61% ಜನರು EVM ಫಲಿತಾಂಶಗಳು ನಿಖರ, ನಂಬಿಕಸ್ಥ ಅಂತ ಹೇಳಿದ್ದಾರೆ. ಇದಷ್ಟೇ ಅಲ್ಲ, ಸಮೀಕ್ಷೆಯಲ್ಲಿ ಜನರು ಸ್ವತಃ ವಿವಿಪ್ಯಾಟ್ ನೋಡಿಕೊಂಡೇ ಮತ ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಮತದಾರರು ಅಂಧರಲ್ಲ, ಅಜ್ಞಾನಿಗಳಲ್ಲ, ಸುಳ್ಳು ಕಥೆಗಳಿಗೆ ಬಲಿಯಾಗುವವರಲ್ಲ. ಇಲ್ಲಿ ಇನ್ನೊಂದು ಅತ್ಯಂತ ಗಮನಾರ್ಹ ಸಂಗತಿ ಇದೆ. ಕಲಬುರಗಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರ ಸ್ವಂತ ಜಿಲ್ಲೆ. ಅಲ್ಲಿ EVM ಮೇಲೆ ಅತಿ ಹೆಚ್ಚು ನಂಬಿಕೆ ಇದೆ, ಚುನಾವಣೆ ವ್ಯವಸ್ಥೆಯ ಮೇಲೆ ಅತಿ ಹೆಚ್ಚು ವಿಶ್ವಾಸ ಇದೆ. ರಾಹುಲ್ ಗಾಂಧಿ ವೋಟ್ ಚೋರಿ ಅನ್ನೋ ಕತೆ ಹೇಳ್ತಿರೋ ಸ್ಥಳಗಳಲ್ಲೇ ಜನರು ವ್ಯವಸ್ಥೆಯನ್ನ ಅತ್ಯಂತ ಬಲವಾಗಿ ನಂಬಿದ್ದಾರೆ. ಹಾಗಾದ್ರೆ ಪ್ರಶ್ನೆ ಸಹಜ, ಜನರಿಗೆ ನಂಬಿಕೆ ಇದೆ, ಆದ್ರೆ ರಾಹುಲ್ ಗಾಂಧಿಗೆ ಏಕೆ ಇಲ್ಲ? ಕಾಂಗ್ರೆಸ್ ಗೆದ್ದಾಗ ಚುನಾವಣೆ ಗ್ರೇಟ್ ಆಗುತ್ತೆ, ಕಾಂಗ್ರೆಸ್ ಸೋತಾಗ ಅದೇ ಚುನಾವಣೆ ಚೋರಿ ಆಗುತ್ತೆ. ಈ ಸರ್ವೆ ಬಂದ್ ಹೋದ್ಮೇಲೆ ಸತ್ಯ ಬಹಿರಂಗ ಆಯ್ತು. ಕಾಂಗ್ರೆಸ್ನ ವೋಟ್ ಚೋರಿ ಕತೆಗೆ ನಯಾ ಪೈಸೆ ಬೆಲೆ ಇಲ್ಲ ಅನ್ನೋದು ಜನರಿಗೆ ಗೊತ್ತಾಯ್ತು. ಅದಾದ್ಮೇಲೆ ಏನಾಯ್ತು ಗೊತ್ತಾ? ಈ ಅಧಿಕೃತ ಸಮೀಕ್ಷಾ ವರದಿ ಕರ್ನಾಟಕ ಸರ್ಕಾರದ ವೆಬ್ಸೈಟ್ ನಿಂದಲೇ ಮಾಯವಾಯಿತು. ಜನರ ತೀರ್ಪು ಇಷ್ಟವಿಲ್ಲ ಅಂದ್ರೆ ಪ್ರಜಾಪ್ರಭುತ್ವವನ್ನೇ ಅನುಮಾನಕ್ಕೆ ಒಳಪಡಿಸೋದು ಹೋರಾಟ ಅಲ್ಲ, ಅದು ಕೆಟ್ಟ ರಾಜಕೀಯ. ಈ ದೇಶದ ಮತದಾರರು ವ್ಯವಸ್ಥೆಯನ್ನ ನಂಬಿದ್ದಾರೆ. ಈ ದೇಶದ ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ. ಕುಸಿದಿದ್ದು ಒಂದೇ, ಕಾಂಗ್ರೆಸ್ನ ವೋಟ್ ಚೋರಿ ನರೇಟಿವ್.